ಕಲ್ಪತರುನಾಡು ಶೈಕ್ಷಣಿಕ ನಗರಿ ಎಂದು ಖ್ಯಾತಿ ಪಡೆದಿರುವ ನಮ್ಮ ತುಮಕೂರಿನ ನಗರದಲ್ಲಿ ಕಾಲಿಟ್ಟ ಕಡೆಯೆಲ್ಲ ಬರೀ ಗುಂಡಿಗಳ ದರ್ಶನವೇ ಆಗ್ತಾ ಇದೆ. ಸವಾರರಿಗೆ ಗುಂಡಿಗಳು ಯಾವುದೋ ರಸ್ತೆ ಯಾವುದೋ ಒಂದು ಗೊತ್ತಾಗದೆ ಹೈರಾಣಾಗಿದ್ದಾರೆ. ರಸ್ತೆಗಳನ್ನ ಕಳಪೆ ಕಾಮಗಾರಿ ಮಾಡಿದ್ದು ಕಾಮಗಾರಿ ಮುಗಿತಾ ಇದ್ದಂತೆ ಗುಂಡಿಗಳು ಬೀಳುವಂತಹ ಪರಿಸ್ಥಿತಿ ಎದುರಾಗಿದೆ. ಈಗ ರೋಡು ತೊಂದರೆ ಇದೆ, ಹಳ್ಳೆದಿಣ್ಣ ಐತೆ, ಮಂಡಿಪೇಟ್ ಮೇನ್ ರೋಡ್ ಹೋಗಕ್ಕೆ ಆಗ್ತಾ ಇಲ್ಲ. ಈ ಕಡೆ BH ರೋಡಿಂದ ಹೋಗಬೇಕು, ತೊಂದರೆ ಭಾಳ ಆಗ್ತೈತೆ. ಹಳ್ಳ ದಿಣ್ಣೆ ಆಗಲೇ ಒಂದು 6-7 ತಿಂಗಳಿಂದ ಈ ಥರ ಆಗ್ತೈತೆ. ಮಳೆ ಬಂದ್ರಂತೂ ಗುಂಡಿನೇ ಬಿದ್ದುಬಿಡುತ್ತೆ. ಆ ಥರ ತೊಂದರೆ ಇದೆ ರೋಡಲ್ಲಿ. ಅಧಿಕಾರಿಗಳು ಯಾರೂ ಇದುವರೆಗೂ ಬಂದೇ ಇಲ್ಲ ಒಂದು ದಿವಸನೂ. ಅದೇ ಬಂದು ರೋಡ್ ನೋಡಿ ಸರ್ವೆ ಮಾಡಿ ರೋಡ್ ಹಾಕಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಅಂತ ಕೇಳ್ಕೊತಾ ಇದ್ವಿ. ಪ್ಲೇಸು ಮಂಡಿಪೇಟು ಪ್ರತಿಯೊಬ್ಬ ಮನುಷ್ಯನೂ ಹೋಗೋ ರಸ್ತೆ. ಆದಷ್ಟು ಬಿರ್ನ ನಮಗೆ ರೋಡ್ ಕ್ಲಿಯರ್ ಮಾಡಿಕೊಡಿ, ಹಳ್ಳ ದಿಣ್ಣೆ ಮುಚ್ಚಿಸಿ ರೋಡ್ ಕ್ಲಿಯರ್ ಮಾಡಿಕೊಡಿ. ಹೌದು, ತುಮಕೂರಿನ ರಸ್ತೆಯ ಸ್ಥಿತಿ ದಿನೇ ದಿನೇ ಹಾಳಾಗ್ತಾ ಇದೆ. ನಗರದ ಒಳಭಾಗದಲ್ಲಿರುವ ರಸ್ತೆಗಳ ಸ್ಥಿತಿ ಒಂದು ಭಾಗವಾದರೆ ತುಮಕೂರಿಗೆ ಆಗಮಿಸುವ ಮುಖ್ಯ ರಸ್ತೆ ಮಧ್ಯದಲ್ಲಿಯೇ ಗುಂಡಿಗಳೇ ಪ್ರಯಾಣಿಕರನ್ನ ಸ್ವಾಗತಿಸ್ತಾ ಇವೆ. ನಗರದ ಗುಬ್ಬಿಗೇಟ್ ಸರ್ಕಲ್ನಲ್ಲಿ ಗುಂಡಿಗಳ ಸರಮಾಲೆ ಎದ್ದು ಕಾಣ್ತಾ ಇದೆ. ಹೊಸದುರ್ಗ, ಮೈಸೂರು, ಶಿವಮೊಗ್ಗ, ಚಿಕ್ಕಮಗಳೂರು ಮಾರ್ಗವಾಗಿ ಬರುವಂತಹ ವಾಹನಗಳು ಇದೇ ಮಾರ್ಗವಾಗಿ ತುಮಕೂರನ್ನ ಪ್ರವೇಶಿಸಬೇಕು. ಆದರೆ ರಸ್ತೆ ಮಧ್ಯದಲ್ಲಿಯೇ ಗುಂಡಿಗಳು ಯಮನಂತೆ ಕಾದು ಕುಳಿತಿವೆ. ಅದರಲ್ಲೂ ಮಳೆ ಬಂದ್ರೆ ಸಾಕು, ಪ್ರಯಾಣಿಕರು ರಸ್ತೆಯಲ್ಲಿ ಓಡಾಡೋದೇ ಕಷ್ಟಕರವಾಗಿದೆ. ರೋಡ್ಗಳನ್ನ ಸರಿ ಮಾಡಿಸ್ತಾ ಇಲ್ಲ ಜನ. ನಮ್ಮ MLA ಆಗಲಿ, MP ಗಳಾಗಲಿ, ಯಾರೇ ಆಗಲಿ ಒಂದು ಕ್ಲೀನ್ ಇರಬೇಕು. ನೋಡಿ, ಈಗ ಯಾರನ್ನೇ ಬಿದ್ದರೆ ಮೊನ್ನೆ ಇವಾಗ ಒಂದು 5 ನಿಮಿಷನೂ ಆಗಿಲ್ಲ, ಬಿದ್ದು ಕೈ ಕಾಲನ್ನ ಮುರ್ಕೊಂಡವನೆ. ಯಾರು ಆಗ್ತಾರೆ? ನಾನೇ ಆಗಲಿ, ಯಾರೂ ಆಗಲ್ಲ ಸ್ವಾಮಿ. ಅದಕ್ಕೆ ದಯವಿಟ್ಟು ಇದಕ್ಕೆ ಸರ್ಕಾರದಿಂದ ಏನಾನ ಮುನ್ಸಿಪಲಿಂದನಾಗಲಿ ಯಾವುದನ್ನ ಆಗಲಿ ಮಾಡಿಸ್ಕೊಡಿ. ನೀವೇನು ಮಾಡಿಸ್ಕೊಡಲ್ಲ. ಜನ ಓಟ್ ಹಾಕು ಅಂದ್ರೆ ಏನಾಗ್ತಾರೆ? ಓಟ ಮ್ಯಾಗ ಬರ್ತಾರೆ. ನಾವು ನಮ್ಮನೆ ಹಾಳು ಮಾಡ್ಕೋಬೇಕು. 500,000 ಕೊಡ್ತಾರೆ. ಅದಕ್ಕೆ ನಾವು ಎಣ್ಣೆ ಹೊಡೆದ್ಬಿಟ್ಟು ಮನಿಕೊಂಬಿಟ್ಟು ಕುಡಿದ ಜಾನದಾಗ ಹೋಗ್ಬಿಟ್ಟು ಒತ್ತು ಬಿಡೋದು. ಇನ್ನು ಸುಮಾರು 6-7 ತಿಂಗಳಿನಿಂದ ಈ ರಸ್ತೆಯಲ್ಲಿ ಇದೇ ಸಮಸ್ಯೆ ಆಗ್ತಾ ಇದ್ದು ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಲೇ ಇವೆ. ಗುಂಡಿಗಳಿಂದ ಅದೆಷ್ಟೋ ಅಪಘಾತಗಳು ಸಂಭವಿಸಿದ್ದು ಅಧಿಕಾರಿಗಳು ಮಾತ್ರ ಕೈಕಟ್ಟಿ ಕೂತಿದ್ದಾರೆ. ಮೇನ್ ಎಂಟ್ರೆನ್ಸ್ ಇದು ಗುಬ್ಬಿಗೇಟ್ ಸರ್ಕಲ್ಲು ಮೇನ್ ಎಂಟ್ರೆನ್ಸ್. ಈ ಕಡೆ ಮಂಡಿಪೇಟು, ಈ ಕಡೆ BH ರೋಡು. ಅದರಿಂದ ಇದು ಸ್ವಲ್ಪ ಇಲ್ಲಿ ಭಾಳ ಇದಾಗ್ತೈತೆ, ತೊಂದರೆ ಆಗ್ತೈತೆ. ಟ್ರಾಫಿಕ್ ಎಲ್ಲ ಜಾಮ್ ಆಗುತ್ತೆ. ಉತ್ಸವ ಇತ್ತು, ಆವಾಗ ಹಾಕಿದ್ರು, ಹೋಗಿದ್ದು ತಿರುಗಿ ಬರಲೇ ಇಲ್ಲ. ಎಲ್ಲ ಹಳ್ಳ ಗುಡ್ಡೆ ಆಗಿಬಿಟ್ಟೈತೆ. ಎಲ್ಲರಿಗೂ ಸಮಸ್ಯೆ ಆಗ್ತೈತೆ. ಏನಿರೋದು ಅಧಿಕಾರಿಗಳು ಬಂದು ಸ್ವಲ್ಪ ಇದನ್ನು ಮಾಡಬೇಕು, ವ್ಯವಸ್ಥೆ ಮಾಡಬೇಕು. ರಸ್ತೆಗಳ ಅವ್ಯವಸ್ಥೆ ಬಗ್ಗೆ ಪ್ರಜಾಶಕ್ತಿ ನಿರಂತರ ಅಭಿಯಾನ ಮಾಡ್ತಾ ಇದ್ದು ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಇಲ್ವಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.